ಎಲ್ಲರಿಗೂ ನಮಸ್ಕಾರ. ಇಂದು ಯೋಗಾಸನದ ಒಂದು ವಿಧವಾದ ಭಸ್ತ್ರಿಕ ಯೋಗಾಸನ ಮಾಡುವುದು ಹೇಗೆಂದು ತಿಳಿಸಿಕೊಡಲು ಪ್ರಯತ್ನಿಸುತ್ತೇನೆ. ಭಸ್ತ್ರಿಕ ಯೋಗಾಸನ ಮಾಡುವುದರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಯಾವುದೇ ಥರದ ಕಾಯಿಲೆಗಳು ಬರದಂತೆ ನೋಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಅದರಲ್ಲೂ ಪ್ರಾಣಾಯಾಮ ಮಾಡುವುದರಿಂದ ಆಗುವ ಅನುಕೂಲಗಳನ್ನು ಕಳೆದ ತರಗತಿಯಲ್ಲಿ ವಿವರಿಸಿದ್ದೇನೆ. ಆ ಒಂದು ಅನುಕೂಲಗಳು ಈ ಭಸ್ತ್ರಿಕ ಯೋಗಾಸನ ಮಾಡುವುದರಿಂದಲೂ ಕೂಡ ಮಾನವನ ಶರೀರ ಪಡೆದುಕೊಳ್ಳುತ್ತದೆ. ಹಾಗಾಗಿ ಪ್ರತಿದಿನ 3 ನಿಮಿಷವಾದರೂ ಭಸ್ತ್ರಿಕ ಯೋಗಾಸನವನ್ನು ಮಾಡುವುದರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ತೊಂದರೆಗಳಿಂದ ನಾವು ದೂರವಾಗಬಹುದು. ಹಾಗೆ ಪ್ರತಿನಿತ್ಯ ಭಸ್ತ್ರಿಕ ಯೋಗಾಸನವನ್ನು ಮಾಡಿ ಈ ಶರೀರದ ಅಥವಾ ಈ ದೇಹದ ಆರೋಗ್ಯ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಿ. ಈಗ ಭಸ್ತ್ರಿಕ ಯೋಗಾಸನ ಮಾಡುವುದು ಹೇಗೆಂದು ತಿಳಿದುಕೊಳ್ಳೋಣ. ಭಸ್ತ್ರಿಕ ಯೋಗಾಸನ ಮಾಡುವುದಕ್ಕೆ ಮುಂಚಿತವಾಗಿ 1 ನಿಮಿಷ ನೀವು ಸುಖಾಸನದಲ್ಲೋ ಪದ್ಮಾಸನದಲ್ಲೋ ಅಥವಾ ವಜ್ರಾಸನದಲ್ಲಾದರೂ ಕುಳಿತುಕೊಳ್ಳಬಹುದು. ಅಥವಾ ನೆಲದ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಗದಂಥ ಸಂದರ್ಭದಲ್ಲಿ ಕುರ್ಚಿಯ ಮೇಲೋ ಸೋಫಾದ ಮೇಲೋ ಕುಳಿತುಕೊಂಡು ಭಸ್ತ್ರಿಕವನ್ನು ಮಾಡಬಹುದು. ಮೊದಲಿಗೆ 1 ನಿಮಿಷ ಧ್ಯಾನವನ್ನು ಮಾಡೋಣ. ಧ್ಯಾನ ಮಾಡುವ ಸಂದರ್ಭದಲ್ಲಿ ಕೈಗಳು ತೊಡೆಯ ಮೇಲೆ ಇರುವಂತೆ ನೋಡಿಕೊಳ್ಳಿ ಮತ್ತು ಬೆರಳುಗಳು ಆಕಾಶದ ಕಡೆ ಮುಖ ಮಾಡಿರಲಿ. ನಂತರ 2 ಕಣ್ಣುಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ. ತದನಂತರ ಉಸಿರಾಟವನ್ನೇ ಗಮನಿಸಿ. ಬೆನ್ನು ನೇರವಾಗಿರುವಂತೆ ನೋಡಿಕೊಳ್ಳಿ. ಉಸಿರಾಟವನ್ನೇ ಗಮನಿಸಿ. ಮೂರು ಬಾರಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳುವುದು, ಸಂಪೂರ್ಣ ಉಸಿರನ್ನು ಬಿಡುವುದು. ನಂತರ ಈ ರೀತಿಯಾಗಿ ಭಸ್ತ್ರಿಕ ಯೋಗಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ಅಂದರೆ 2 ಕೈಗಳ ಮುಷ್ಟಿಯನ್ನು ಬಿಗಿಯಾಗಿ ಮುಷ್ಟಿ ಹಿಡಿದಿರುವ ಸ್ಥಿತಿಯಲ್ಲಿ ಹಿಡಿದಿರಬೇಕು. ನೀವು ನಿಮ್ಮ ಭುಜದ ಕೆಳಗಡೆ ಇರುವಂತೆ ನೋಡಿಕೊಳ್ಳಬೇಕು. ಇಲ್ಲಿಂದ ಈ ರೀತಿ ಈ ಥರ ಮುಖ ಮಾಡಿರಬೇಕು. 2 ಕೈಗಳ ಹಸ್ತಗಳು ಕೈಗಳ ಸಂಧಿ ಈ ಥರ ಗ್ಯಾಪ್ ಇರಬಾರ್ದು, ಕ್ಲೋಸ್ ಸ್ಥಿತಿಯಲ್ಲಿರಬೇಕು. ನಂತರ 2 ಕಣ್ಣುಗಳನ್ನು ಮುಚ್ಚಿ ದೀರ್ಘ ಉಸಿರಾಟವನ್ನು 2 ಬಾರಿ ತೆಗೆದುಕೊಂಡು ಪೂರ್ತಿ ಉಸಿರನ್ನು ಬಿಡಬೇಕು. ನೋಡಿ, ಡೀಪ್ ಬ್ರೀತ್ ಇನ್ 2 ಟೈಮ್ಸ್. ಇದನ್ನು ಮಾಡುವ ಸಂದರ್ಭದಲ್ಲಿ 10 ಬಾರಿ 20 ಬಾರಿ 30 ಬಾರಿ ಎಷ್ಟು ಬಾರಿಯಾದರೂ ಮಾಡಬಹುದು. 3 ಬಾರಿ ಈ ಭಸ್ತ್ರಿಕ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ. ನಾನೀಗ 10 ಬಾರಿ ಭಸ್ತ್ರಿಕ ವ್ಯಾಯಾಮವನ್ನು ಮಾಡುತ್ತೇನೆ. ಅದು ಹೇಗೆ ಮಾಡುವುದೆಂದು ನೋಡಿಕೊಳ್ಳಿ. 2 ಟೈಮ್ಸ್ ಡೀಪ್ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಆದ ನಂತರ ಕಣ್ಣುಗಳು ಮುಚ್ಚಿದ ಸ್ಥಿತಿಯಲ್ಲಿರಬೇಕು.
ಉಸಿರಾಟವನ್ನೇ ಗಮನಿಸಬೇಕು. ನಂತರ 2 ಬಾರಿ ದೀರ್ಘ ಉಸಿರಾಟವನ್ನು ತೆಗೆದುಕೊಂಡು ಸಂಪೂರ್ಣ ಉಸಿರನ್ನು ಬಿಡಬೇಕು. ಓಕೆ, ಕ್ಲೋಸ್ ಯುವರ್ ಐಸ್ 2 times. ಟೇಕ್ ಲಾಂಗ್ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ನಂತರ ಭಸ್ತ್ರಿಕಾ ಪೊಸಿಷನ್ ಏನು ಹಿಂಗಿರ್ತೀರ, ಭಸ್ತ್ರಿಕಾ ಶುರು ಕರ್ ಅಂತಿದ್ದಂಗೆ ಕೈಗಳು ಮೇಲೆ ಹೋದಂತೆ ಉಸಿರನ್ನು ತೆಗೆದುಕೊಳ್ಳಬೇಕು. ಕೈ ಇಳಿಸಿದಂಗೆ ಉಸಿರನ್ನು ಬಿಡುವುದು. ಓಕೆ, ಕಣ್ಣುಗಳು ಮುಚ್ಚಿದ ಸ್ಥಿತಿಯಲ್ಲಿರಬೇಕು. 10 ಬಾರಿ, ಮೊದಲನೆಯ ಸಲ 10 ಬಾರಿ ಮಾಡೋಣ. ಇದನ್ನು ಎಷ್ಟು ಸಂಖ್ಯೆ ಬೇಕಾದರೂ ನೀವು ವೃದ್ಧಿಸಿಕೊಳ್ಳಬಹುದು. ನಾನು ಈಗ 10 ಬಾರಿ ಭಸ್ತ್ರಿಕಾ ಯೋಗಾಸನ ಮಾಡುವುದು ತೋರಿಸಿಕೊಡುತ್ತಿದ್ದೇನೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಅಂದರೆ ಮೊದಲಿನ ಸ್ಥಿತಿಯಲ್ಲಿ ಆಸೀನರಾಗುವುದು. ಈ ಭಸ್ತ್ರಿಕಾ ಮಾಡುವ ಸಂದರ್ಭದಲ್ಲಿ ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿದ್ದು ಉಸಿರಾಟವನ್ನೇ ಗಮನಿಸುತ್ತಿರಬೇಕು. 2 ಕೈಗಳು ಕಿವಿ ಅಕ್ಕಪಕ್ಕದಲ್ಲೇ ಇರುವಂತೆ ನೋಡಿಕೊಳ್ಳಬೇಕು. ಯಾವ ರೀತಿ ಅಂದರೆ ಈ ಸ್ಥಿತಿಯಲ್ಲಿ ನೋಡಿ, ದೂರ ಹಿಂಗಿರಬಾರ್ದು, ಈ ಥರನೇ ಇರಬೇಕು. ಈ ರೀತಿಯಾಗಿ ಭಸ್ತ್ರಿಕಾ ವ್ಯಾಯಾಮವನ್ನು ಮಾಡುವುದು. ಮೊದಲ ಸಲ 10 ಬಾರಿ ಭಸ್ತ್ರಿಕಾ ವ್ಯಾಯಾಮ ಮಾಡಿದ ನಂತರ 1 ನಿಮಿಷ ರಿಲ್ಯಾಕ್ಸ್ ಆಗುವುದು. ಅಂದರೆ ಮಾಮೂಲಿ ಆಸನಕ್ಕೆ ಬಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು. ರಿಲ್ಯಾಕ್ಸ್ ಸಂದರ್ಭದಲ್ಲಿ ಕಣ್ಣುಗಳನ್ನು ಮುಚ್ಚಿ ಉಸಿರಾಟವನ್ನೇ ಗಮನಿಸುವುದು. ಸೆಕೆಂಡ್ ರೌಂಡ್ ಭಸ್ತ್ರಿಕಾ ಪೊಸಿಷನ್, 2ನೇ ಹಂತದ ಭಸ್ತ್ರಿಕಾ ಸ್ಥಿತಿ. ಈ ರೀತಿ 2 times ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್. 2 ಬಾರಿ ದೀರ್ಘ ಉಸಿರಾಟವನ್ನು ತೆಗೆದುಕೊಳ್ಳಿ, ದೀರ್ಘವಾಗಿ ಹೊರಬಿಡಿ. ಉಸಿರಾಟವನ್ನೇ ಗಮನಿಸಬೇಕು. ಕಣ್ಣುಗಳು ಮುಚ್ಚಿದ ಸ್ಥಿತಿಯಲ್ಲಿರಬೇಕು ಮತ್ತು ಬೆನ್ನು ನೇರವಾಗಿರುವ ಸ್ಥಿತಿಯಲ್ಲಿ ನೋಡಿಕೊಳ್ಳಬೇಕು. ಸೆಕೆಂಡ್ ರೌಂಡ್ ಭಸ್ತ್ರಿಕಾ ಶುರು ಕರ್ 10 times. ರಿಲ್ಯಾಕ್ಸ್ ಮಾಡೋ ಸಂದರ್ಭದಲ್ಲಿ ಕಣ್ಣುಗಳು ಮುಚ್ಚಿರಬೇಕು. ಉಸಿರಾಟವನ್ನೇ ಗಮನಿಸುವುದು. ಥರ್ಡ್ ರೌಂಡ್ ಭಸ್ತ್ರಿಕಾ ಪೊಸಿಷನ್. 2 times ಲಾಂಗ್ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. 2 ಬಾರಿ ದೀರ್ಘ ಉಸಿರಾಟವನ್ನು ತೆಗೆದುಕೊಂಡು ದೀರ್ಘ ಉಸಿರನ್ನು ಹೊರಹಾಕುವುದು. ಥರ್ಡ್ ರೌಂಡ್ ಭಸ್ತ್ರಿಕಾ ಶುರು ಕರ್.
ನಿಮ್ಮ ಮನಸ್ಸು ಉಸಿರಾಟದ ಮೇಲೆ ಕೇಂದ್ರೀಕೃತವಾಗಿರುವಂತೆ ನೋಡಿಕೊಳ್ಳಬೇಕು. ಅಂದರೆ ಉಸಿರಾಟವನ್ನೇ ಗಮನಿಸುತ್ತಿರಬೇಕು. ಈಗ ನೇರವಾಗಿ ಕುಳಿತುಕೊಂಡು 3 ಬಾರಿ ದೀರ್ಘ ಉಸಿರಾಟವನ್ನು ತೆಗೆದುಕೊಂಡು ದೀರ್ಘವಾಗಿ ಬಿಡಬೇಕು. ಇದಾದ ನಂತರ rub your hands, touch your face. ಮೂರು ಬಾರಿ ಶಾಖ ಬರುವ ರೀತಿ ನಿಮ್ಮ ಕೈಗಳನ್ನು ರಬ್ ಮಾಡಿ, ಶಾಖ ಬರುವ ರೀತಿ. ನಂತರ ಮುಖಕ್ಕೆ ಸ್ಪರ್ಶಿಸಿ, ಮುಖಕ್ಕೆ ಸ್ಪರ್ಶಿಸಿ. ಇಷ್ಟು ಭಸ್ತ್ರಿಕಾ ವ್ಯಾಯಾಮ ಮಾಡುವ ವಿಧಾನ. ಈ ರೀತಿಯಾಗಿ ಪ್ರತಿದಿನ ಭಸ್ತ್ರಿಕಾ ಯೋಗಾಸನ ಮಾಡುವುದರಿಂದ ಉಸಿರಾಟಕ್ಕೆ ಸಂಬಂಧಿಸಿದ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಕಾಯಿಲೆಗಳಿಂದ ದೂರವಿರಬಹುದು, ಆರೋಗ್ಯವಾಗಿರಬಹುದು, ಶಕ್ತಿಶಾಲಿಯಾಗಿರಬಹುದು, ಚೈತನ್ಯದಾಯಕವಾಗಿರಬಹುದು, ಆನಂದದಾಯಕವಾಗಿರಬಹುದು, ಖುಷಿಯಾಗಿರಬಹುದು. ಆ ಚೈತನ್ಯ ಶಕ್ತಿ ಈ ದೇಹಕ್ಕೆ ಈ ಭಸ್ತ್ರಿಕಾ ಯೋಗಾಸನ ಮಾಡುವುದರಿಂದ ಪ್ರತಿಯೊಬ್ಬ ಮಾನವನಿಗೂ ಲಭಿಸುತ್ತದೆ. ಪ್ರತಿದಿನ ಪ್ರಾಣಾಯಾಮದ ಜೊತೆಗೆ ಭಸ್ತ್ರಿಕಾ ಯೋಗಾಸನ ಮಾಡುವುದರಿಂದ ಪ್ರಸ್ತುತವಾಗಿ ಪ್ರಪಂಚದ ಅಥವಾ ವಿಶ್ವದಾದ್ಯಂತ ಎಲ್ಲ ಮಾನವರಲ್ಲಿ ಭಯ ಹುಟ್ಟಿಸಿರ್ತಕ್ಕಂಥ ಈ ಕರೋನಾ ವೈರಸ್ಸಿಂದ ದೂರವಿರಲು ಈ ಭಸ್ತ್ರಿಕಾ ಯೋಗಾಸನನೂ ಕೂಡ ಸಹಕಾರಿಯಾಗುತ್ತದೆ. ಇದನ್ನು ಕಿರಿಯರಿಂದ ಹಿರಿಯರೂ ಕೂಡ ಮಾಡಬಹುದು. ಇದಕ್ಕೆ ವಯೋಮಿತಿ ಇಲ್ಲ, ಯಾರು ಬೇಕಾದರೂ ಮಾಡಬಹುದು. ಪ್ರತಿನಿತ್ಯ ಈ ಯೋಗಾಸನ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಮತ್ತು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಕಪಾಲಭಾತಿ ಯೋಗಾಸನ ಮಾಡುವುದು ಹೇಗೆಂದು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.